ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ನ್ಯೂಸ್ ಬಂದಿರಬೇಕು. BSNL ಅವರು 5G ಸ್ಮಾರ್ಟ್ಫೋನ್ ರಿಲೀಸ್ ಮಾಡೋಕ್ಕೆ ಹೊರಟಿದ್ದಾರೆ. ಆ್ಯಂಡ್ ಅದಕ್ಕೆ ಒಂದು 200 MP ಕ್ಯಾಮ್ರಾ ಇರುವಂಥದ್ದು ಆ್ಯಂಡ್ 7000 mAh ಬ್ಯಾಟ್ರಿ ಇರುತ್ತೆ, ಮತ್ತು ಅಲ್ಯೂಮಿನಿಯಂ ಬಾಡಿ ಇರುವಂತಹ ಸ್ಮಾರ್ಟ್ಫೋನ್ ರಿಲೀಸ್ ಆಗೋಕ್ಕೆ ಹೊರಟಿದೆ ಅಂತ ನಿಮ್ಗೆ ಆಲ್ರೆಡಿ ನ್ಯೂಸ್ ಏನಾದರೂ ಬಂದಿರ್ಬೋದು, ಇಲ್ಲ ಅಪ್ಡೇಟ್ ಏನಾದರೂ ನಿಮ್ಗೆ ಸಿಕ್ಕಿರುತ್ತೆ. ಸೊ ನಾನು ಒಂದು 2 ವೀಡಿಯೋದಲ್ಲಿ ನಾನು BSNL ಬಗ್ಗೆ ಮಾಡಿದ್ದೀನಿ, ಸಿಮ್ ಬಗ್ಗೆ, 4G 5G ಸಿಮ್ ಬಗ್ಗೆ. ನೀವೇನಾದರೂ ಅದನ್ನು ನೋಡಿಲ್ಲ ಅಂದರೆ ಅದನ್ನು ನೋಡ್ಬೋದು, ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಂಪ್ಲೀಟಾಗಿ ಆ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದ್ರ ಬಗ್ಗೆ ಮತ್ತೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋದು ಬೇಡ, ಯಾಕಂದರೆ ಸುಮ್ಮನೆ ಹೇಳ್ದಂಗೆ ಆಗುತ್ತೆ. ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ನೋಡ್ಬೋದು. ಒಂದು 2 ವೀಡಿಯೋ ಮಾಡಿದ್ದೀನಿ, ಯಾವಾಗ ಬರುತ್ತೆ ಅಂತ ಆ್ಯಂಡ್ ಎಲ್ಲೆಲ್ಲಿ ಸಿಗುತ್ತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇಲ್ಲಿಗೆ ಬಂದುಬಿಡೋಣ, ಇವತ್ತಿನ ವೀಡಿಯೋ ಬಗ್ಗೆ ಬಂದುಬಿಡೋಣ. BSNL ಅವರು ಮತ್ತು ಟಾಟಾ ಅವರು ಮರ್ಜಾಗಿ ಸ್ಮಾರ್ಟ್ಫೋನ್ ರಿಲೀಸ್ ಮಾಡೋಕ್ಕೆ ಅಂತ ಹೊರಟಿದ್ದಾರೆ ಅಂತ ನಿಮ್ಗೆ ಏನಾದ್ರು ಅಪ್ಡೇಟ್ ಬಂದಿದ್ದರೆ ದಯವಿಟ್ಟು ಅದು ನಂಬಕ್ಕೆ ಹೋಗ್ಬೇಡಿ. ಯಾವುದೇ ರೀತಿಯಾಗಿ BSNL ಮತ್ತು ಟಾಟಾ ಅವರು ಒಟ್ಟಿಗೆ 5G ಸ್ಮಾರ್ಟ್ಫೋನ್ ರಿಲೀಸ್ ಮಾಡೋ ಅಂಥ ಕಾನ್ಸೆಪ್ಟೇ ಇಟ್ಕೊಂಡಿಲ್ಲ. BSNL ಅವರು ಎಲ್ಲೂ ಹೇಳ್ಕೊಂಡು ಇಲ್ಲ ನಾವು 5G ಫೋನ್ ಬಿಡ್ತೀವಿ ಅಂತ. ಸೊ ನಿಮ್ಗೇನಾದ್ರು ನ್ಯೂಸ್ ಬಂದಿದ್ದರೆ ದಯವಿಟ್ಟು ಅದನ್ನು ಇಲ್ಲಿಗೆ ಬಿಟ್ಬಿಡಿ. ಏನಪ್ಪ ಇವನು ಬರೀ BSNL ಬಗ್ಗೆ ಇತ್ತೀಚೆಗಷ್ಟೇ BSNL ಬಗ್ಗೆ ಬರೀ ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ನೀವು ಅನ್ಕೋಬೋದು. ಯಾಕಂದರೆ ನಾನು ನಿಮಗೆ ಒಂದು ಒಳ್ಳೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಪ್ರೀವಿಯಸ್ಸಲ್ಲಿ ಒಂದು 2-3 ವರ್ಷದ ಹಿಂದೆ ಫ್ರೀಡಮ್ 251 ರೂಪೀಸ್ದು ಏನೋ ಒಂದು ನಿಮ್ಗೆ ಇದು ಬಂದಿತ್ತು ಅಂತ ಅನಿಸುತ್ತೆ. ಯಾಕಂದರೆ ನಾನು ದುಡ್ಡು ಹಾಕ್ಬಿಟ್ಟು ಬಕ್ರ ಹಾಕಿದ್ದೀನಿ, 251 ರೂಪಾಯಿಗೆ ಮೊಬೈಲ್ ಕೊಡ್ತೀವಿ, ಬುಕ್ ಮಾಡ್ಕೊಳ್ಳಿ ಅಂತ ಸಿಕ್ಕಾಬಟ್ಟೆ ಹಬ್ಸಿದ್ರು. ಸೊ ಅದೇ ರೀತಿಯಾಗಿ ಇದು ಕೂಡ ಏನಾದರೂ ಸ್ಕ್ಯಾಮರ್ಸ್ ಏನಾದರೂ ನಿಮ್ಮ ಸ್ಕ್ಯಾಮ್ ಮಾಡೋಕ್ಕೇನಾದರೂ ಬರ್ತಾರೆ ಅಂತ ನನ್ನ ಅನಿಸಿಕೆ. ಸೊ ಈಗಲೇ ಎಚ್ಚೆತ್ಕೊಳ್ಳಿ, ಯಾವುದೇ ರೀತಿಯಾಗಿ BSNL ಅವರು ಮೊಬೈಲ್ ಬಿಡ್ತಾ ಇಲ್ಲ. ಆ್ಯಂಡ್ ಕಮ್ಮಿ ದುಡ್ಡು ಅಂತ ಹೇಳ್ಬಿಟ್ಟು ನೀವೇನಾದರೂ ಬಕ್ರ ಆದರೆ ಅಂದರೆ ನೀವು ದುಡ್ಡು ಕಳ್ಕೊತೀರ ಅಷ್ಟೇ. ಬಕ್ರ ಆಗೋಕ್ಕೆ ಹೋಗಬೇಡಿ, ಎಚ್ಚೆತ್ಕೊಳ್ಳಿ. ಸ್ಕ್ಯಾಮರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಪ್ರೀ ರಿಜಿಸ್ಟ್ರು ಇಲ್ಲ ಪ್ರೀ ಬುಕ್ಕಿಂಗ್ ಮಾಡ್ಕೊಳ್ಳಿ, ಕಮ್ಮಿ ರೂಪಾಯಿ, ಇವಾಗ ಒಂದು 5000. ಇವಾಗ ಆಬ್ವಿಯಸ್ಲಿ BSNL ಪ್ಲ್ಯಾನ್ ನೋಡಿದ್ರೆ ನಮಗೆ ಕಮ್ಮಿಗೆ ಸಿಗ್ತೈತೆ. ಅದೇ ರೀತಿಯಾಗಿ BSNL ಅವ್ರು ಏನಾದರೂ ಮೊಬೈಲ್ ಬಿಟ್ಟರೆ ನೀವು ಅಂದ್ಕೊತೀರಾ ಕಮ್ಮಿಗೆ ಬಿಡ್ತಾರೆ, ಒಂದು 5000 10,000ಕ್ಕೆಲ್ಲ ಒಂದು ಒಳ್ಳೆ 5G ಸ್ಮಾರ್ಟ್ಫೋನ್ ಸಿಗುತ್ತೆ ನಮಗೆ. ಆ್ಯಂಡ್ ಪ್ರೀ ಇನ್ಸ್ಟಾಲ್ ಸಿಮ್ ಕಾರ್ಡ್ ಕೂಡ ಅದರಲ್ಲೇ ಇರುತ್ತೆ. ಮತ್ತು ಮೊಬೈಲ್ ತೊಗೊಂಡ್ರೆ ನಿಮಗೆ ಇಂಟರ್ನೆಟ್ ಕೂಡ ಕೆಲವು ಪ್ಲ್ಯಾನ್ ಫ್ರೀ ಆಗಿ ಬರ್ಬೋದು, ಮೊಬೈಲ್ ಜೊತೆಗೇ ಇಂಟರ್ನೆಟ್ ಕೂಡ ಬರ್ಬೋದು ಅಂತ ಹೇಳ್ಬಿಟ್ಟು ಪ್ರೀ ಬುಕ್ ಮಾಡ್ಕೊಳ್ಳಿ ಅಂತ ಎಲ್ಲ, ಮತ್ತು ಲಿಂಕ್ಗಳು ಕಳಿಸೋದು ಈ ಥರ ಎಲ್ಲ ಮಾಡ್ತಾರೆ. ಸೊ ಆ ಥರ ಏನಾದರೂ ಬಂದರೆ ದಯವಿಟ್ಟು ಯಾವುದೇ ಲಿಂಕು ಕೂಡ ನೀವು ಇದು ಮಾಡಬೇಡಿ, ಯಾವುದೇ ಪ್ರೀ ಬುಕ್ಕಿಂಗಿಗೆ ಅಮೌಂಟ್ ಕೂಡ ನೀವು ಕಟ್ಟಕ್ಕೆ ಹೋಗಬೇಡಿ. ಅದು ಸ್ಕ್ಯಾಮಿಂಗ್ ಮಾಡ್ತಾರೆ ನಿಮ್ಮನ್ನ. ಏನಾದರೂ ಟಾಪಿಕ್ಕು ಸ್ವಲ್ಪ ಟ್ರೆಂಡಿಂಗಲ್ಲಿ ಇದ್ದರೆ ಅದ್ರ ಬಗ್ಗೆ ಸ್ಕ್ಯಾಮಿಂಗ್ ಅವರು ಹೆಂಗೆ ದುಡ್ಡು ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಜಿಯೋ ಬರೋ ಟೈಮಲ್ಲಿ ಸಿಕ್ಕಾಬಟ್ಟೆ ಸ್ಕ್ಯಾಮಿಂಗ್ ಮಾಡಿಬಿಟ್ಟು ಅದರಲ್ಲೂ ಒಂದಷ್ಟು ದುಡ್ಡು ಮಾಡ್ಕೋತಾರೆ. ಈಗ BSNL ಫುಲ್ಲು ಟ್ರೆಂಡಿಂಗಲ್ಲಿದೆ, ಯಾಕಂದರೆ ಎಲ್ಲನೂ ಸಿಮ್ಗಳೂ ರೀಚಾರ್ಜ್ ಪ್ಲ್ಯಾನು ಅದರದ್ದು ಎಲ್ಲ ಸಿಕ್ಕಾಬಟ್ಟೆ ದುಬಾರಿ ಆಗಿದೆ. ಸೊ ಅದರಲ್ಲಿ BSNL ಅವರು ಸ್ವಲ್ಪ ಕಮ್ಮಿ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದನ್ನು ಇವರು ಅಡ್ವಾಂಟೇಜಸ್ ತಗೊಂಡು ನಿಮ್ಮ ದುಡ್ಡನ್ನ ಲಪ್ಟಾಯಿಸೋಕೆ ನೋಡ್ತಾರೆ. ನೀವು ಅನ್ಕೋಬೋದು ಏನು ಪ್ರೀವಿಯಸ್ ವೀಡಿಯೋಗಳೆಲ್ಲ BSNL ಬಗ್ಗೆನೇ ಇವ್ನು ಮಾಡ್ತಾವನೆ, ಟೆಕ್ ಚಾನಲ್ ಅಂದ್ಬಿಟ್ಟು ಸಿಮ್ ಕಾರ್ಡ್ ಬಗ್ಗೆ ಇವ್ನು ಮಾಡ್ತಾವನೆ ಅಂತ ನೀವು ಅನ್ಕೋಬೋದು. ಸೊ ದಯವಿಟ್ಟು ಹಂಗೆ ಅನ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟು, ಇದನ್ನೆಲ್ಲ ನಾವು ನಿಮಗೆ ತಿಳಿಸ್ಕೊಡ್ಬೇಕು. ಅಂದರೆ ನಿಮ್ಗೆ ಗೊತ್ತಿಲ್ಲದಿರೋದನ್ನ ನಾವು ತಿಳಿಸ್ಕೊಳ್ಳೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಇದೇ ರೀತಿಯಾಗಿ ನಿಮಗೆ ಯೂಸ್ಫುಲ್ ಕಂಟೆಂಟನ್ನು ನಾನು ತರಕೊಡ್ತೀನಿ. ಸೊ ಅದನ್ನು ನೀವು ನೋಡಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಅನ್ಕೋಬೋದು BSNL ಬಗ್ಗೆ ಮಾಡ್ಬಿಟ್ಟು ಸ್ವಲ್ಪ ವ್ಯೂಸ್ ತಗೋತಾವನೆ ಅಂತ. ಸೊ ನಾನು ಯಾವುದೇ ರೀತಿ ಬೆಟ್ಟಿಂಗ್ ಕಂಪ್ನಿ ಆಗಿರ್ಬೋದು, ರಮ್ಮಿ ಆಗಿರ್ಬೋದು, Dream11 ಆಗಿರ್ಬೋದು, ಈ ಥರ ಯಾವುದು ಪ್ರಮೋಟ್ ಮಾಡ್ಬಿಟ್ಟು ನಾನೇನು ಇದು ಮಾಡ್ತಾಯಿಲ್ಲ. ಒಂದು ಒಳ್ಳೆ ವಿಷಯದ ಬಗ್ಗೆ ಒಂದು ಒಳ್ಳೆ ಚರ್ಚೆ ಮಾಡಿಕೊಂಡು BSNLನ ನಮ್ಮ ಇಂಡಿಯನ್ ಕಂಪನಿ ಬಗ್ಗೆ ಒಂದು ಒಳ್ಳೆ ವಿಷಯನ ತಗೊಂಡು ನಾನು ಏನೋ ಒಂದಷ್ಟು ವ್ಯೂಸ್ ಆದರೆ ನಿಮ್ಮ ದಯೆಯಿಂದ, ಸೊ ಅದು ನಿಮ್ಗೆ ಇಷ್ಟನೂ ಆಗ್ತಿದೆ ಅಂದ್ಕೊಂಡೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ ಟಾಟಾ ಅವರು BSNLಗೆ 15,000 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಸೊ ನೀವು ಅನ್ಕೋತೀರಾ ಇನ್ನೇನು ಅವ್ರು ಇನ್ವೆಸ್ಟ್ ಮಾಡೋರಲ್ಲ, ಮೊಬೈಲು ಬಿಡ್ತಾರೆ ಅಂತ ನೀವು ಅನ್ಕೋತೀರಾ. ಆ್ಯಂಡ್ ಅವ್ರ ಮೊಬೈಲ್ ಬಿಟ್ಟರು ಒಂದು ಒಳ್ಳೆ ಪ್ರಾಡಕ್ಟ್ ಬಿಡ್ತಾರೆ ಅಂತ ಅನ್ಕೋತೀವಿ. ಯಾಕಂದರೆ ನಾವು ನೋಡಿರ್ತೀವಿ ಟಾಟಾ ಕಂಪ್ನಿ ಕಾರ್ಗಳು ಹೆಂಗಿರ್ಬೋದು, ಏರ್ಲೈನ್ಸ್ ಹೆಂಗಿರ್ಬೋದು, ಅದೇ ರೀತಿಯಾಗಿ ಅವ್ರು ಬಿಟ್ಟರು ಒಳ್ಳೆ ಮೊಬೈಲ್ ಬಿಡ್ತಾರೆ ಅಂತ ನೀವು ಅನ್ಕೋತೀರಾ. ಈ ಥರ ಯಾವುದು ಫೇಕ್ ಸ್ಕ್ಯಾಮ್ಗೆ ನೀವು ಒಳಗಾಗಬೇಡಿ. ಯಾವುದೇ ಲಿಂಕ್ ಬಂದ್ರೂ BSNL ಬಗ್ಗೆ ಯಾವುದಕ್ಕೂ ನೀವು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಹಂಗಂತ ಹೇಳ್ಬಿಟ್ಟು ನನ್ನ ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿರೋರು BSNL ಬಂತು ಅಂದರೆ ಅದು ನಂಬದೇ ಹೋಗಬೇಡಿ. ನನಗೆ ಏನಾದರೂ ಇನ್ಫಾರ್ಮೇಷನ್ ಇದೆ ನನ್ನ ಮೊಬೈಲಲ್ಲಿ ಆದಷ್ಟು ಬೇಗ ನಿಮ್ಗೆ ಅಪ್ಲೋಡ್ ಮಾಡಿಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಇದನ್ನು ಸುಮ್ಮನೆ ಹೇಳಲ್ಲ, ಎಲ್ಲ ಸಿಕ್ಕಾಬಟ್ಟೆ ತುಂಬ ಕಡೆ ರಿಸರ್ಚ್ ಮಾಡಿಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಆ್ಯಂಡ್ ಯಾವುದೇ ರೀತಿಯಾಗಿ BSNL ಕಡೆಯಿಂದ ಯಾವುದೇ 5G ಸ್ಮಾರ್ಟ್ಫೋನು ಬರ್ತಾಯಿಲ್ಲ, ಯಾವುದೇ ಸ್ಮಾರ್ಟ್ಫೋನು ಬರ್ತಾಯಿಲ್ಲ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಸೇಫ್, ಬಾಯ್.